ನೋಡೋಣ ಗೈಸ್. ಈಗ ಅಲ್ಲಿ ಹೋಗಿ ಈಗ ಆರ್ಡರ್ ಕೊಟ್ಟಾಯ್ತು, ಬಂದು ಆರ್ಡರ್ನ ಇಸ್ಕೊಂಡು ಸೀದಾ ಹೋಗಿ ಗೈಸ್ ಹೋಟೆಲ್ಗೆ ಹೋಗಿದ್ವಿ. ಅಲ್ಲಿ ಕ್ಯಾರಿಯಾಗ ಇರಲಿಲ್ಲಂತೆ, ಸೊ ಅದಕ್ಕೆ ನಾವು ನಮ್ಮ ಮನೇದು ಗೈಸ್ ಇದನ್ನು ತೊಗೊಂಡೋಗ್ಬೇಕು. ಈಗ ಈ ಥರ ಕೊಟ್ಟವ್ರು ಅವರು, ಹಾಕಿದ್ರಾಗ ಬಿರಿಯಾನಿ ಕೊಡಿಸ್ಬೇಕ ಗೈಸ್. ಈಗ ಹೋಗ್ತಾ ಇದ್ದೀನಿ, ಬಿರಿಯಾನಿ ತಿಂತೀನಿ, ನಾನು ಸಿಗ್ತೀನಿ. ಇಷ್ಟದ ನೋಡಿ ಗೈಸ್. ಇವು ಎಲ್ಲರೂ ಏನೋ ನೋಡತ್ತಿದ್ರೆ ಯಾಕೆ ವಿಡಿಯೋ ಮಾಡತ್ತಾನೆ ಅಂತ. ಇನ್ನು ಎಷ್ಟು ದಿನ ಒಬ್ಬಳೇ ಇರ್ತೀನಿ ಗೊತ್ತಿಲ್ಲ, ನಾಳೆ ನಮ್ಮ ಮನೆ ಬರ್ತಾನೆ ಅದು ಗೊತ್ತಿಲ್ಲ. ಹೇಳಿದಲ್ಲ ನಿಮ್ಗೆ ನಿನ್ನೆ, ಅದು ಅಮೌಂಟ್ನ ಸ್ವಲ್ಪ ಯಾರಿಗಾದ್ರೂ ಕೊಡೋಣ ಅಂತಂದ್ರೆ, ಸೊ ಅದಕ್ಕೆ ಹೋಗ್ತಾ ಇದ್ದೀವಿ ಈಗ ನಾನು ಮತ್ತೆ ಸಚಿನ. ಸೊ ಗೈಸ್ ಹೋಗುವಂತೆ. ಸೊ ಕೆಳಗಡೆ ಬಂದು ಇಟ್ಟಿದ್ದಾರೆ ಅವನು ಗೈಸ್, ಕಿಲಿ ಹಾಕಾಯ್ತು. ನೋಡೋಣ ಗೈಸ್. ಈಗ ಅಲ್ಲಿ ಹೋಗಿ ಈಗ ಆರ್ಡರ್ ಕೊಟ್ಟಾಯ್ತು, ಬಂದು ಆರ್ಡರ್ನ ಇಸ್ಕೊಂಡು ಸೀದಾ ಹೋಗಿ ರೈಲ್ವೆ ಸ್ಟೇಷನ್ ಕಡೆ ಅಂತೆ. ಸೊ ಅಲ್ಲಿಗೆ ಹೋಗಿ ಲೆಟ್ಸ್ ಗೋ ಗೈಸ್. ಈಗ ಬಂದಿದ್ದೀನಿ ನಾನೇ. ಹೋಗ್ಬರಂದ್ರಿ, ಅವ ಬಂದ ಅವ್ನು ಕರ್ಕೊಂಡು ಹೋಗ್ಬರ್ತೀನಿ. ಅರೆ ಹೋಗ್ಬರ್ರಿ. ಹಾಂ ಹೋಗ್ಬರ್ರಿ, ಹೋಗ್ಬರ್ತೀರ? ಹಾಂ ರೀ ಹೋಗ್ಬಂದೆ. ಅದು ವಿಡಿಯೋ ಮಾಡತ್ತಿದ್ದು. ಸಚಿನ್ ಹಾಯ್, ಏನು ಮಾಡತ್ತೀವಪ್ಪ ಮುಂಜಾನಿಂದ? ವರ್ಕ್ ಭಾಳ ಇದಾನೆ. ಹಾಂ ಈಗ ಇಲ್ಲಿ ಆರ್ಡರ್ ಕೊಟ್ಟೀನಿ, ಹೋಗಿ ಇಲ್ಲಿ ಮಾನಸಿ ಅಂತಂದು ಅಲ್ಲಿ ಕೊಟ್ಟೀನಿ. ಈಗ ಹೋಗೋದು ಬ್ಯಾಲೆನ್ಸ್ ಅಮೌಂಟ್ ಕೊಡ್ಬೇಕು. 500 ರೂಪಾಯಿ ತಂದಿಲ್ಲ? 500 ರೂಪಾಯಿ ಮತ್ತೆ ಕೊಡಕ್ಕೆ ತಂದಿಲ್ಲ 500 ರೂಪಾಯಿ. ಇಲ್ಲೇ ಬಿಡಿ ಬರ್ತಾ. ಸೊ ಗೈಸ್ ಹೋಗುವ ಗೈಸ್, ಹೋಟೆಲ್ಗೆ ಹೋಗಿದ್ವಿ. ಅಲ್ಲಿ ಕ್ಯಾರಿಯಾಗ ಇರಲಿಲ್ಲಂತೆ, ಸೊ ಅದಕ್ಕೆ ನಾವು ಇದನ್ನೆಲ್ಲ ಕಿತ್ತಿ ತೊಗೊಂಡು ಡ್ರೆಸ್ ಎಲ್ಲ ಕಿತ್ತಿ ನಮ್ಮ ಮನೇದು ಗೈಸ್ ಇದನ್ನು ತೊಗೊಂಡೋಗ್ಬೇಕು. ಈಗ ಸೊ ಅಲ್ಲಿ ಇರಲಿಲ್ಲ, ಅವರು ಕ್ಯಾರಿಯಾಗ ಇದೆ, ಸೊ ದೊಡ್ಡದಿಲ್ಲ ಅಂತಂದರು. ಸೊ ಅದಕ್ಕೆ ರೂಮಲ್ಲಿರೋ ತೊಗೊಂಡಿದ್ದೀನಿ. ಹೋಗೋ ಗೈಸ್ ಈಗ. ಸೊ ಈಗ ನೋಡ್ಬೋದು ನೀವು, ಈ ಥರ ಕೊಟ್ಟವ್ರು ಅವರು, ಹಾಕಿದ್ರಾಗ ಈ ಥರ ಕ್ಯಾರಿಯಾಗ ಕೊಟ್ಟು ಗಾಡಿ ಗಾವಲ್ಲರ್ಕ ಈಗ ಇರ್ತತ್ತ. ಇದನ್ನ ಸಪ್ರೇಟ್ ಮಾಡಿ ಕೊಡ್ದಂಗೆ ಅಲ್ಲಿ ಮಾಡಕ್ಕೆ ಬೈ ಡಿಸ್ಕೌಂಟ್ ಗೈಸ್. ಈಗ ಜಸ್ಟ್ ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ಈಗ ಹೋಗಿ ಕೊಡ್ಬೇಕು. ಸಚಿನ್ ಅಲ್ಲಿ ಹೊಂಟಿದ್ದಾನೆ. ಜಗದ ಬಾರಿ ಸಾಗರವ ಜಿಗಿದು ಈಜೆ ಮೀರಿಸುವ ಪ್ರಬಲ ಧೈರ್ಯ ನೀಡಿರುವ ಶಿವನೇ. ಭುವನಂ ಗಗನಂ ಸಕಲಂ ಶರಣಂ ಅಖಿಲಂ ನಿಖಿಲಂ ಶಿವನೇ ಶರಣಂ. ಗೈಸ್ ಈಗ ಹೋಗ್ತಾ ಇದ್ದೀವಿ. ಎಲ್ಲ ಅನ್ನ ಕೊಟ್ಟು ಎಲ್ಲ ರೈಸ್ ಮಾಡಿಸಿದ್ವಲ್ಲ ಅದನ್ನೆಲ್ಲ ಕೊಟ್ಟು ಸಾರಿ 100 ಸಬ್ಸ್ಕ್ರೈಬರಿಂದ ಆಗಿರುವಂಥ ಅನ್ನ ಸೇವೆ. ಯಾವ ಹುಡ್ರಿ ಅವರೆಲ್ಲ ಹೋದ್ರಪ್ಪ. ಹಾಂ ಒಂದು 15 ಡೇಸ್ ಆಯ್ತು ಆಗಲೇ ಹೋಗೋದು. ಅಷ್ಟೆಲ್ಲ ಹಾಕಿ ಮಾಡಿಬಿಟ್ಟು ಮುಗೀತು. ಕಿರಿ ತೆಗಿ. ಹೊತ್ತು ಕಿಕ್ ಮಾಡೋಣ. ಸೊ ಗೈಸ್ ಈಗ ಹೋಗ್ತಾ ಇದ್ವಿ. ಏನು ತಿಂದು ಕೊಡಿಸಿ ನೀವೇ ಕೊಡಿಸಿ. ನಾ ಇಷ್ಟೊತ್ತ ನಮ್ಮ ತಂದು ಕೊಡ್ತೀನಿ. ಏನು ಬಿರಿಯಾನಿ ಕೊಡಿಸ್ಬೇಕು ಗೈಸ್. ಈಗ ಹೋಗ್ತಾ ಇದ್ದೀವಿ, ಬಿರಿಯಾನಿ ತಿಂತೀನಿ, ನಾನು ಸಿಗ್ತೀನಿ. ಒಳಗೆ ಬರ್ತೀವಿ. ಇಲ್ಲ ಸರ್ ಮಾತಾಡಬೇಡಿ. ಇದು ಭಾಷೆ ಮಾಡೋದು ಈಗ ಹೋಗ್ಬೇಕು. ಅರ್ಜೆಂಟ್ ಆಯಿತು. ನಾನು ಮಕ್ಕಳನ್ನ ಒಬ್ಬರು ಮಾತಾಡೋದು ಅದಕ್ಕೆ ಇಲ್ಲ. ಸೊ ಗೈಸ್ ಅದಕ್ಕೆ ಕೊಡೋದು ನೀವೇನಂದ್ರೆ
ಹೋಗು ಅಂತ ಬಿರಿಯಾನಿ ತಿನ್ನಕಲ್ಲ ಬಿರಿಯಾನಿ ತಿನ್ನಕ್ಕೆ ಗೈಸ್ ಒಳ್ಳೆ ಬಂದು ಸ್ವಲ್ಪ ಮಾತಾಡ್ತಂತ ಸಿಗ್ನಿ ಮತ್ತು ಫೋನ್ ಹಚ್ಚ ಎತ್ತ ಬಾಯ್ ಬಾಯ್ ಗೈಸ್. ಈಗ ಜಸ್ಟ್ ರೂಮಿಗೆ ಬಂದು ಸ್ವಲ್ಪ ಫ್ರೆಶಪ್ ಆಗಿ ನಾಳೆ ಊರಿಗೆ ಹೋಗ್ಬೇಕು. ಸೊ ನಾಳೆ ನಮ್ಮ ಅಣ್ಣ ಬರ್ತಾ ಇದ್ದೀನಿ. ಈಗೆಲ್ಲ ಬಟ್ಟೆ ಬ್ಯಾಗ್ ಮಾಡಬೇಕು. ನೋಡ್ಬೋದು ನೀವೆಲ್ಲ ಲಂಗಿ ಹೆಂಗೆ ಇಟ್ಟಿದ್ದೀನಿ ನಾನು. ಎಲ್ಲ ಎಲ್ಲೆಲ್ಲೋ ಹೋಗಿದೆ. ಮೈ ಗಾಡ್, ಇಲ್ಲಿ ಒಳಗೆ ನೋಡಿದ್ರೆ ಅಂಕರು ಓ ಮೈ ಗಾಡ್ ಗೈಸ್. ಈಗೆಲ್ಲ ಸ್ವಲ್ಪ ರೆಸ್ಟ್ ಮಾಡಿ ಜಿಮ್ಗೆ ಮಾರ್ನಿಂಗ್ ಹೋಗಿದ್ದೆ. ಈಗ ಹೋಗ್ಬೇಕಂತ ಇನ್ನೊಂದು ಟೈಮ್. ಹಾಂ ಗೈಸ್, ಈವ್ನಿಂಗ್ ಜಿಮ್ಗೆ ಹೋದರೆ ಹೋಗಿ ನಿಮಗೆ ಮತ್ತೆ ಈವ್ನಿಂಗ್ ಸಿಗ್ತೀನಿ. ಬಟ್ಟೆ ಬ್ಯಾಗ್ ಮಾಡಬೇಕು. ಸೊ ವೇಟ್ ಗೈಸ್. ಜಸ್ಟ್ ಆಫ್ಟರ್ನೂನ್ ಹೋಗಿದ್ವಲ್ಲ, ಮಧ್ಯಾಹ್ನ 1 ಗಂಟೆ 2 ಗಂಟೆ ಆಗಿರ್ಬೋದು. ಸೊ ಅವಾಗ ಹೋಗಿದ್ವಿ, ಎಲ್ಲ ಊಟ ಕೊಟ್ಟು ಎಲ್ಲ ಬಂದು. ಸೊ ನಾಳೆ ನಾನು ಊರಿಗೆ ಹೋಗ್ಬೇಕಂತ ಹೇಳಿದ್ದೆ ನನಗೆ. ಸೊ ಅದಕ್ಕೆ ಈಗ ಬಟ್ಟೆ ಬ್ಯಾಗ್ ಮಾಡಬೇಕು. ಬಟ್ಟೆ ಅಂದರೆ ತುಂಬ ಬಟ್ಟೆಗಳಿವೆ. ಸೊ ಎಲ್ಲ ಈಗ ಹಾಕ್ತೀನಿ. ಭಾಳ ಅದಾವು, ಅಷ್ಟು ಭಾಳ ಇರಬೇಕು. ಇಲ್ಲದವು ಮ್ಯಾಕ್ಸ್ ಸ್ವಲ್ಪ ಅಷ್ಟೊಂದು ಕಮ್ಮಿ ಅದಾವು. ಆದರೂ ಲಗೇಜ್ ಇದೆ. ಫೈನಲ್ ನಿಮ್ಗೆ ಎಷ್ಟು ತೋರಿಸ್ತೀನಿ ನಿಮಗೆ, ಅಂದರೆ ಎಷ್ಟು ಅಂಗಿ ಅದಾವು, ಎಷ್ಟು ಸ್ಲಿಪ್ಪರ್ಸ್ ಅದಾವು, ಎಷ್ಟು ಶೂಸ್ ಅದಾವು ಎಲ್ಲ ಇರುತ್ತೆ ನಿಮಗೆ ತೋರಿಸ್ತೀನಿ. ನಂದು ಇದು ಅಲ್ಲಿ ಈ ರೂಮ್ ಏನು ರೂಮ್ ಹೆಂಗೆ ಬಂದಿ ಅಂತ ಕೇಳ್ಬೋದು ನೀವು. ಆದರೆ ಇದೆಲ್ಲ ಬ್ಯಾಚುಲರ್ಸು, ಅಂದರೆ ನಮ್ಮಂಥ ಹುಡುಗರ ಇರುವಂಥ ಒಂದು ರೂಮ್ ಇದು. ಹುಡುಗರು ಎಲ್ಲೇ ಇರಲಿ, ಯಾರೇ ಇರಲಿ, ಇದೇ ಥರ ರೂಮ್ ಇಟ್ಕೊಂತಾರೆ. ಅವ್ರೇನು ಯಾವ ಗೀಟು ಎಲ್ಲೋ ಬೇಕಾದ್ರೆ ಗೀಟ್. ಸೊ ಗೈಸ್, ಈಗ ನಾವೇನು ಆ ಥರ ಕಾಣ್ತೇವೆ ಅಂತ ಅನಿಸ್ಬೋದು ನಿಮಗೆ, ಆದರೆ ಏನು ಮಾಡೋಕ್ಕಾಗಲ್ಲ. ನಮ್ಮ ಅಣ್ಣಂದಿದೆ, ನಾ ಹೆಸರು ಇದು ನನ್ನ ಕಬೋರ್ಡ್ ಅಂತಾರಲ್ಲ. ಸೊ ಇದು ಅದರಲ್ಲಿರುವಂಥ ಇದು. ಸೊ ಈಗ ನಾ ಕ್ಯಾಮ್ರಾ ಇಟ್ಟಿದ್ನೆಲ್ಲ ಇದು ಈ ಸೆಟ್ ಮಾಡಲಿ. ಇದು ಪ್ರೋಟೀನ್ ಬಾಕ್ಸ್ ಇದೆ. ಇದೆಲ್ಲ ಆರ್ಡ್ರ್ ಮಾಡಿದ್ದೀವಲ್ಲ ಬಾಕ್ಸು, ಅವನಿಂದ ಇಟ್ಟೀನಿ. ಇದು ಸ್ಪೀಕರ್ ಇದೆ, ಸಾಂಗ್ ಹಚ್ಚಕ್ಕೆ. ಅದು ಇಲ್ಲಿ ಒಳಗೆ ಫುಲ್ ಖಾಲಿ ಐತಿ. ಇಲ್ಲಿ ನೋಡ್ಬೋದು, ಇಲ್ಲಿ ಸ್ವಲ್ಪ ಎಲ್ಲ ಇವು ಹೇರ್ ಡ್ರೈಯರ್ ಮತ್ತು ಇಡ್ಲಿ ಡ್ರೆಸ್ಸು, ಇದು ಡ್ರೆಸ್ಸು. ಇದು ಲಾಸ್ಟು ಒಂದು ಶೂಸ್ ಬಾಕ್ಸ್ ಐತಿ. ಮತ್ತು ಆಯ್ತು ಇಷ್ಟ. 1 2 ಅಲ್ಲೊಂದು ಇದೆ. ಅದೊಂದು ಇದೊಂದು ಮತ್ತು ಅಲ್ಲೆರಡದು ಒಂದು ಹಾವೇಲಿ. ಅದೊಂದು ಒಳಗೆ ಸ್ಟ್ಯಾಂಡಲ್ಲಿ ಹೋಗಿದ್ದು ನೋಡಿ ಒಳಗಂದು ಕ್ಲಿಯರಾಗಿ. ಇನ್ನೂ ಆಮೇಲೆ ತೋರಿಸ್ತೀನಿ ಅಂತ. ಇಷ್ಟು ನನ್ನ ಚಪ್ಪಲಿ ಅದಾವೆ, ಭಾಳ ಸ್ಲೀಪರ್ಸ್ ಇಷ್ಟು ಅದಾವೆ. ಆಯ್ತು ಇಷ್ಟೇ. ಇನ್ನು ಈಗ ಇದು ಬ್ಯಾಗ್ ಫುಲ್ ಆಗೈತಿ. ಈಗ ಡ್ರೆಸ್ ಅಂದ್ರೆ ಫುಲ್ ಅದಾವ್ರಿ ಇಲ್ಲಿ. ಈಗ ಫುಲ್ ಆಗೈತೆ ರೀ. ಈ ಡ್ರೆಸ್ ಇದು ಫುಲ್ ಆಗೈತಿ, ಮತ್ತು ಇದೊಂದು ಫುಲ್ ಆಗೈತಿ. ಇದೊಂದು ಲಾಗ್ ಮಾಡೋಣಂತ ಹೇಳಿದ್ರೆ ಫ್ರೀ ಫೈರ್ ಆಡೋದ ನೋಡ್ರಿ, ಹಾಗ ಸುಟ ಐತೆ. ಇವೊಂದೆರಡು ದಿಂಬು, ಇವೊಂದಿಷ್ಟು ವಾಟರ್ ಬಾಟಲ್, ಮತ್ತು ಇದು ಮುಸ್ಲಿ ಅದೇ ಇದು ಸನ್ಸ್ಕ್ರೀನ್ ಸಾಫ್ಟ್ ಕ್ರೀಮ್. ಇನ್ನು ಬಂದುಬಿಟ್ಟು 2 ಟವಲ್ಸ್ ಮತ್ತು ಅದೊಂದು ಟಿ ಶರ್ಟ್ ಹಾಕ್ಬೇಕು ಈಗ. ಹಾಂ ನೋಡ್ರಿಯಪ್ಪ, ನೋಡ್ರಿ ನಿಮ್ಮ ಊರಿಗೆ ನೋಡ್ರಿ. ನಾವು ಉಣ್ಕೊಂಡಕ್ಕೆ ಆಯ್ತಲ್ಲ, ಇನ್ನು ಹುಬ್ಳಿಂದ ಮುಗೀತೆ. ಇನ್ನು ಇಷ್ಟು ಅದ ನೋಡಿ ಗಾಯ್ಸ್ ಇವು. ಯಪ್ಪ ಅಷ್ಟು ಮಡ್ಚಿಡೋದ್ಲೆ ನಾನು ಕಲಸ ಹತ್ತೀನಿ ಇವತ್ತು. ಸೊ ಇಲ್ಲೇನಿಲ್ಲ, ಅದೇ ಪ್ಲೇಟು. ಇದು ನನ್ನ ಕಾಲೇಜ್ ಐಡೆಂಟಿ ಕಾರ್ಡು. ಮಲ್ಲನಗೌಡ ಗೋನಾಳ್ ಗೌಡ್ರು ಗೈಸ್, ನಾವು ಗೌಡ್ರು ಗೈಸ್. ಮತ್ತು ಇದೊಂದು ಕ್ಯಾನ್ ಮತ್ತು ಇದೊಂದು ಎಗ್ ಬಾಯ್ಲರ್ ತೊಗೊಂಡು ಹೋಗ್ಬೇಕು. ಸೊ ಇಷ್ಟು ಲಗೇಜ್ ಇರೋದ್ರಿಂದಾನೇ ನಮ್ಮ ಅಣ್ಣ ಬರ್ತಾ ಇರೋದು ಇರ್ಲಿಕ್ಕೆ. ನಾ ಬಸ್ಸಿಗೆ ಹೋಗ್ಬಿಡ್ತಿದ್ನಿ ಈಗ. ಆಯ್ತು ಗೈಸ್, ಇಷ್ಟೇ, ಮತ್ತೆ ಏನಿಲ್ಲ. ಅದೊಂದು ಸ್ಟಡಿ ಸ್ಟ್ಯಾಂಡ್ ಇದೆ, ಅದೊಂದು ತೊಗೊಂಡು ಹೋಗ್ಬೇಕು. ಮತ್ತು ಇಷ್ಟೇ. ಇದೊಂದು ಡ್ರೆಸ್ಸು, ಇದೊಂದು ಬ್ಯಾಗ್, ಮತ್ತು ಏನಿಲ್ಲ ಅನ್ಸುತ್ತೆ. ಅದು ಇದೊಂದು ಬೆಡ್ಶೀಟ್. ಇಲ್ಲಿ ಕುಂತ ನೋಡ್ರಿ, ಇದೊಂದು ಬೆಡ್ಶೀಟ್. ಕುಂದ್ರೆ ಆರಾಮ್ ಕುಂದ್ರೆ ಫ್ರೀ ಫೈರ್ ಆಡ್ಕೊಂತ ಮುಗಿತಾನೆ ವರ್ಕ್. ಕಾಲೇಜ್ ಆರಾಮ್ ಹೋದೆಪ್ಪ. ನಾನು ಬರ್ತಿದ್ನಲ್ಲ ಎಲ್ಲಿಗೆ? ಬಿಟ್ಟು ಬರೋಕೆ ಎಲ್ಲಿಗೆ? ಎಲ್ಲಿ ನಿಮ್ಮೂರಿಗೆ? ಬಾ ರೋಣ, ನಮ್ಮೂರಿಗೆ ಬಾ. ನಾಳೆ ಹೆಂಗಿದ್ರೆ ರಜೆ ಇತ್ತಾ? ಬಾ ರೋಣ, ನಾಡ್ದನ ಸೂಟಿ.
ಬಾ ಅಲ್ಲ. ಮತ್ತೆ ಯಾವಾಗಲ್ಲ ಮತ್ತೆ ನಿಮ್ಮ ಅಣ್ಣ ಬರ್ತಾನಂತೆ. ಹಾಂ ಬರ್ತಾನೆ, ಕಾರ್ನಿಗೆ ಹೋಗಿದೆ ಅಂತ ಬರುತ್ತೆ, ಬಸಿ ಬರುತ್ತೆ ಅಂತ ಫುಲ್ ಫನ್. ಹಾಂ ನಾಳೆಗೂ ಹೇಳಕ್ಕೆ ಬರಲ್ಲ, ನಾಳೆಗೂ ಇಲ್ಲೇ ಇದ್ರೂ ಇರ್ಬೋದು, ನಾಡ್ದು ಮುಂಜಾನೆಲ್ಲರೂ ಹೋಗ್ಬೋದು, ಹಂಗೂ ಐತೆ ಪರಿಸ್ಥಿತಿ. ಗೈಸ್ ಇಷ್ಟೇ, ಈಗೆಲ್ಲ ಪ್ಯಾಕ್ ಮಾಡಿಕೊಂಡು ಹೋಗಿ ಅಂದರೆ ಊರಿಗೆ ಹೋಗಿ ಮತ್ತು ಅಲ್ಲಿಂದ ನನ್ನ ಒಂದು ಮುಂದಿನ ಒಂದು ದಾರಿ ಏನಪ್ಪ ಅಂತ ನನಗೂ ಗೊತ್ತಿಲ್ಲ. ಸೊ ಅದನ್ನು ನಮ್ಮ ಅಣ್ಣ ಥಿಂಕ್ ಮಾಡತ್ತಾನ ಏನು ಮಾಡ್ಬೇಕು ಏನಿಲ್ಲ ಅಂತ. ಡಿಗ್ರಿ ಅಂಕ ಮುಗೀತು, ಎಜುಕೇಷನ್ ಏನು ಮಾಡ್ಬೇಕಂತ ಅದೊಂದು ಯೋಚನೆ ಮಾಡತ್ತೀನಿ ಈಗ. ಮತ್ತು ಮುಂದೆ ಅದೇ ಗೈಸ್ ನೋಡುವಂತೆ. ಈಗ ಇದು ನಮ್ಮ ರೂಮ್ ಕ್ಲಿಯರಾಗಿ ತೋರಿಸಿ ನಿಮ್ಗೆ. ಇವೊಂದಿಷ್ಟು ಡ್ರೆಸ್ ಇಷ್ಟೆಲ್ಲ ಪ್ಯಾಕ್ ಮಾಡಿಕೊಂಡು ಎಲ್ಲ ರೆಡಿ ಆಗಿರ್ಬೇಕು. ನಾಳೆಗೆ ಬಂದು ಕೂಡ ಎಲ್ಲ ಇಟ್ಕೊಂಡು ಹೋಗ್ಬೇಕು. ಮತ್ತು ಹೇಳ್ಬೇಕಂದ್ರೆ, ಸೊ ನೀವು ಈಗ ಹಿಂದಿನ ವೀಡಿಯೋ ನೋಡಿರ್ಬೋದು, ಬಂಕಿಂದ ಅಲ್ಲಿ ಒಂದು 4 ತಾಸು ಗೈಸ್ ಅಷ್ಟೇ, 4 ತಾಸು ಎಲ್ಲ ವರ್ಕ್ ಮಾಡಿದ್ವಿ. ಸೊ ಎಲ್ಲ ಸಪೋರ್ಟ್ ಮಾಡಿದರೆ ಅಮೌಂಟ್ ಸ್ವಲ್ಪ ಜಾಸ್ತಿನೇ ಕೊಟ್ರು ಅನಿಸುತ್ತೆ. ಸೊ ಅವ್ರ ಲೆಸ್ ಆಗ್ಬೋದು ಅನ್ಸುತ್ತೆ ನನಗೆ. ಹೌದಲ್ಲ ಹೌದಲ್ಲ? ಹೌದು ಹಾಂ ಹೌದು. ವಿಡಿಯೋ ನಾನು ಮಾಡಿದ್ದು ನಾನೇನು ಹೇಳಲ್ಲಪ್ಪ. ಏ ಗೈಸ್ ನಿನ್ನೆ ಎಲ್ಲ ಅಲ್ಲೇ ಎಲ್ಲ ಹುಡ್ರಾಯ್ತು, ಎಲ್ಲ ಜನರು ಬರೋತ್ನ್ಯಾಗ ಹೋಗೋತ್ನ್ಯಾಗ ಎಲ್ಲರೂ ಏನೋ ನೋಡತ್ತಿದ್ರು, ಯಾಕೆ ವಿಡಿಯೋ ಮಾಡತ್ತಾನ ಅಂತಂದು ಅಂದರು. ಅಣ್ಣ ಫುಲ್ಲು ಧೈರ್ಯ ಮ್ಯಾಗ ಎನ್ಕರೇಜ್ ತೊಗೊಂಡು ಎಲ್ಲ ಎನರ್ಜಿ ತೊಗೊಂಡು ನಂದು ವಿಡಿಯೋ ಮಾಡೋಣ. ಅದಕ್ಕೊಂದು ಅಣ್ಣಕ್ಕೆ ಥ್ಯಾಂಕ್ಸ್ ಹೇಳ್ಬಿಡೋಣ. ಥ್ಯಾಂಕ್ಸ್ ಅಣ್ಣ. ಲಾಸ್ಟ್ ಡೇ ನಾ ಇರೋದು ಇವತ್ತು. ಹೆಂಗೆ ಮತ್ತೆ ಮಿಸ್ ಮಾಡ್ಕೊತೀನಿ ಅಣ್ಣ? ಏನು ಸುಳ್ಳು ಹೇಳ್ಬೇಡ, ನಿಜ ಹೇಳ್ಬೇಕು. ನಿನಗೆ ಗೊತ್ತಾಯ್ತು, ನಿನಗೆ ಗೊತ್ತು, ನಾನೇನು ಹೇಳಲ್ಲಪ್ಪ. ಅಲ್ಲಲ್ಲ ನಿನ್ನ ಹೇಳ, ನಿನ್ನ ಅನಿಸಿಕೆ, ನಿನ್ನೊಂದು ಇದು. ನಾನು ಮೊದಲೇ ಬಂದಮೇಲೆ ಹೇಳಿದ್ದೆ ಇರೋ ಅಂತ. ಗೈಸ್ ಈಗ ಲಾಸ್ಟ್ ಗೈಸ್ ಈಗ ಲಾಸ್ಟ್ ಒಂದು 3 months ಹಿಂದೆ ನಾನು ಊರಿಗೆ ಹೋದರೆ ಇವ ಇಲ್ಲಿರ್ತಿದ್ದ, ಅವ ಊರಿಗೆ ಹೋದ್ರೆ ನಾ ಊರಿಗೆ ಹೋದರೆ ಅವ ಇಲ್ಲಿರ್ತಿದ್ದ, ಅವ ಇಲ್ಲಿದ್ದರೆ ನಾವು ಊರಿಗೆ ಹೋಗಿರ್ತಿದ್ದೆ. ಸೊ ಹಂಗಾಗಿ ನಾವು ಈಗ ಕ್ಲೋಸ್ ಆಗಿ ಒಂದು 15 days ಆಯ್ತು ಅಷ್ಟೇ, 15 ದಿನ ಆಯ್ತು ನಾವೀಗ ಕ್ಲೋಸ್ ಆಗಿ. ನನಗೆ ಬಿಟ್ಟು ಹೋಗೋಕ್ಕೆ ನಾವು ಹೋಗ್ಬೋದು. ಅವ ಹೆಂಗಿರ್ತಾನೆ ಗೊತ್ತಿಲ್ಲ ರೀ, ಇರ್ತಾನೆ ಅವನು, ಅವನದು ಕಾಲೇಜ್ ಐತಿ, ವರ್ಕ್ ಐತಿ, ಎಲ್ಲ ಮಾಡ್ತಾನೆ. ರಾತ್ರಿ ಎಲ್ಲ ನೈಟ್ ಲೇಟಾಗಿ ಬರ್ತಾನೆ. ಸೊ ಅದಕ್ಕೆ ನಾನು ಪೆಂಡಿಂಗ್ ಇಟ್ಕೊಂಡು ಕುಂತಿದ್ದೆ ಅಷ್ಟೇ. ಇವಾಗ ಬಂದಮೇಲೆ ಲಾಗ್ ಸ್ಟಾರ್ಟ್ ಮಾಡಿದ್ರಂತಂದು ಮುಂಜಾನಿಂದ ಲಾಗ್ ಕಂಟಿನ್ಯೂ ಇದೆ, ನೀವು ನೋಡಿರ್ಬೋದು. ಈಗೆಲ್ಲ ಆ ಒಂದು ಹಣದಿಂದ ಏನು ಮಾಡಿದೆ ಅಂತ ನೀವು ವಿಡಿಯೋದಲ್ಲಿ ಹಿಂದಿನ ವಿಡಿಯೋ ಅನ್ನೋಕ್ಕಿಂತ ಈ ವಿಡಿಯೋ ಫುಲ್ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಅಮೌಂಟ್ ಎದಕ್ಕೆ ಯೂಸ್ ಆಯಿತು ಎದಕ್ಕಿಲ್ಲ ಅಂತಂದು. ಗೈಸ್ ಇಷ್ಟೇ ಹೇಳೋದು. ಹಾಗೆ ಸಪೋರ್ಟ್ ಮಾಡಿ, ಮತ್ತು ಇದೇ ಥರ ವ್ಲಾಗ್ಸ್ ಬರ್ತಾ ಇರುತ್ತೆ. ಹಾಗೆ ಇನ್ಮೇಲಿಂದ ಫುಲ್ಲು ಈ ವಿಡಿಯೋ ನೋಡಿ ಎಂಜಾಯ್ ಮಾಡಿ, ಫನ್ ಇರುತ್ತೆ, ಎಲ್ಲ ಇರುತ್ತೆ. ಇನ್ಮೇಲಿಂದ ಲಾಗಿಂದ ಎಲ್ಲ ಇರುತ್ತೆ. ಸೊ ಇವತ್ತಲ್ಲಿ ಹುಬ್ಳಿಯಲ್ಲಿ ಲಾಸ್ಟ್, ಇವತ್ತಾಗಿರ್ಬೋದು, ನಾಳೆ ಆಗಿರ್ಬೋದು. ನನಗೆ ಡೌಟ್ ಆಗೈತೆ, ಇನ್ನು ಎಷ್ಟು ದಿನ ಹುಬ್ಳಿಗೆ ಇರ್ತೀನಿ ಗೊತ್ತಿಲ್ಲ, ನಾಳೆ ನಮ್ಮ ಮನೆ ಬರ್ತಾನೋ ಅದು ಗೊತ್ತಿಲ್ಲ. ನೋಡುವಂತೆ ಗೈಸ್ ಏನಾಗುತ್ತೆ ಎಲ್ಲ ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಂತೆ. ಬಾಯ್ ಗೈಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಗೈಸ್.